ನನ್ನ ಮಗನ ಬಗ್ಗೆ ಎಲ್ಲ ಹಾಗೆ ಮಾತಾಡಬೇಡಿ. ನನ್ನ ಮಗನ ಬಗ್ಗೆ ಮಾತಾಡೋ ನಿಮ್ಗೆ ಅಧಿಕಾರ ಇಲ್ಲ. ಏನ್ ಸೆಂಟಿಮೆಂಟು, ಏನ್ ಫಾದರ್ಲಿಹುಡ್. ನಿಮಿಷ, ಅಪ್ಪ ಅಂದ್ರೆ ಹೀಗಿರ್ಬೇಕು. ಓ ಮೈ ಗಾಡ್. ಗುರಿ ನೇರವಾಗಿ ಹಕ್ಕಿ ಕಣ್ಣಿಗೆ ತಾಗೋದು ಅಂದ್ರೆ ಇದೆ. ಆದ್ರೂ ಕರ್ಣ ಇಷ್ಟು ಬೇಗ ಎಲ್ಲ ಒಪ್ಕೊಳ್ತಾನಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸ್ವರ್ಗಕ್ಕೆ ಕಿಚ್ಚು ಹಚ್ಚಬೇಕಂದ್ರೆ ಒಂದು ಕಿಡಿ ಇರ್ಬೇಕಲ್ಲ, ಅದೇ ಕರ್ಣನ ವೀಕ್ ಪಾಯಿಂಟ್. ಯಾರೇ ಆಗಲಿ ಹುಟ್ಟೋ ಮಗು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಕರ್ಣ ಸಹಿಸ್ಕೊಳ್ಳೋದೇ. ಅದರಲ್ಲೂ ಯಾರಿಗೂ ಬೇಡವಾದ ಮಗು, ಯಾರ ಪ್ರೀತಿನೂ ಸಿಗದೇ ಇರೋ ಮಗು ಅಂತ ಆದ್ರೆ ಕರ್ಣನ ಕರುಳು ಚೂರಂತ ಇದೆ. ಅಂಥದ್ರಲ್ಲಿ ತೇಜಸ್ ಮಾತನ್ನ ಅದ್ಯಾಗೋ ಸಹಿಸ್ಕೋತಾನೆ. ಆದ್ರೂ ಆ ತೇಜಸ್ ಇದಾನಲ್ಲ, ಅವನು ನನ್ನ ಮನ್ಸಿನ ಮಾತನ್ನೆಲ್ಲ ಕದ್ದಾಡ್ದಂಗಿತ್ತು ಡ್ಯಾಡ್. ಇವತ್ತಂತೂ ಐ ಹ್ಯಾವ್ ಅ ಪೀಸ್ಫುಲ್ ಸ್ಲೀಪ್. ಅವನಿಗೂ ಒಂದು ಒಳ್ಳೆ ಧನ್ಯವಾದ ಸಮರ್ಪಣೆ ಮಾಡಿ ಕಳಿಸ್ಬೇಕಾಗಿತ್ತು. ಪಾಪ ಹಾಗೆ ಹೊರಗೆ ಹಾಕ್ಬಿಟ್ವಿ. ಈಗ ಈಗ ಕೊನೆಗೂ ಕರ್ಣ ಅಪ್ಪನ ಜವಾಬ್ದಾರಿ ಹೊರತಾ ಇದ್ದಾನೆ. ನನ್ನ ಕನಸನ್ನ ಈಡೇರಿಸ್ತಾ ಇದ್ದಾನೆ. ನಿಮ್ ಕನ್ಸ ಏನ್ ಡ್ಯಾಡ್ ಅದು? ತನ್ನದಲ್ಲದ ಮಗುವಿನ ಬಾಯಲ್ಲಿ ಅಪ್ಪ ಅಂತ ಬಾಯಿ ತುಂಬ ಕರೆಸ್ಕೋತಾನಲ್ಲ, ಈಗ ಈಗ ಅವನಿಗೆ ಅರ್ಥವಾಗುತ್ತೆ ಅದರ ನೋವು ಏನು ಅಂತ. ಇಷ್ಟು ವರ್ಷ ನಾನು ಅನುಭವಿಸಿದ ನೋವನ್ನು ಅವನು ಅನುಭವಿಸ್ತಾನೆ. ನಾನು ಯಾಕೆ ಅವನನ್ನ ದ್ವೇಷಿಸ್ತಾ ಇದ್ದೆ ಅಂತ ಅವನಿಗೆ ಅರ್ಥ ಆಗಬೇಕು. ಈ ರಮೇಶ